ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 3 ಮೇ 2021ರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಶ್ನೆಗಳು 20-10 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಇದರ PDF ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿರ್ತೀನಿ, ಅಥವಾ ಅಫಿಷಿಯಲ್ ವೆಬ್ಸೈಟ್ ಆದ sbkkannada.com ಹೋಗಿ ಡೌನ್ಲೋಡ್ ಮಾಡ್ಕೊ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ ಗಳನ್ನ ಇವಾಗ ನೋಡೋಣ. ಮಹೀಂದ್ರಾ ಗ್ರೂಪ್ಸ್ ನ ಅಧ್ಯಕ್ಷರಾದಂತ ಆನಂದ್ ಮಹೀಂದ್ರಾ ನೂತನವಾದಂತಹ ಪ್ರಾಜೆಕ್ಟ್ ಆದಂತ ಆಕ್ಸಿಜನ್ ಆನ್ ವೀಲ್ಸ್ ಅನ್ನ ಪ್ರಾರಂಭ ಮಾಡಿರ್ತಾರೆ. ಕೊರೋನಾ ಸಂಕಟ ಕಾಲದಲ್ಲಿ ಸಹಾಯ ಮಾಡುವ ದೃಷ್ಟಿಕೋನದಿಂದ ಆಕ್ಸಿಜನ್ ಆನ್ ವೀಲ್ಸ್ ಅನ್ನೋ ಕಾರ್ಯಕ್ರಮವನ್ನ ಮಹೀಂದ್ರಾ ಗ್ರೂಪ್ ನ ಅಧ್ಯಕ್ಷರಾದಂತ ಆನಂದ್ ಮಹೀಂದ್ರಾ ಅವರು ಪ್ರಾರಂಭ ಮಾಡಿರ್ತಾರೆ. ಮಹೀಂದ್ರಾ ಗ್ರೂಪ್ ನ ಪ್ರೆಸೆಂಟ್ ಇರತಕ್ಕಂಥ CEO ಪವನ್ ಕುಮಾರ್ ಗೋಯಂಕ್ ಅಂತ. ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದ್ದು 2 ಅಕ್ಟೋಬರ್ 1945 ಪಂಜಾಬ್ನ ಲೂಧಿಯಾನದಲ್ಲಿ. ಮತ್ತೊಂದು ಇಂಪಾರ್ಟೆಂಟ್ ಆಗಿರೋ ಸುದ್ದಿ, ಸಿತಾರ್ ಮಾಸ್ಟ್ರೋ ಪಂಡಿತರಾದಂತಹ ದೇವವ್ರತ ಚೌಧರಿ ಅವರು ನಿಧನರಾಗಿರ್ತಾರೆ. ಇವರಿಗೆ ಪದ್ಮಭೂಷಣ ಹಾಗೂ ಪದ್ಮಶ್ರೀ, ನಮ್ಮ ದೇಶದ 3ನೇ ಹಾಗೂ 4ನೇ ಅತ್ಯುನ್ನತ ನಾಗರಿಕ ಗೌರವಗಳು ಅಂತ ನಾವು ಕರಿತೀವಿ. ಪದ್ಮಭೂಷಣ ಹಾಗೂ ಪದ್ಮಶ್ರೀ. ಮೊದಲನೇ ಗೌರವ ಭಾರತ ರತ್ನ, 2ನೇದು ಪದ್ಮ ವಿಭೂಷಣ, 3ನೇದು ಪದ್ಮಭೂಷಣ, 4ನೇದು ಪದ್ಮಶ್ರೀ. ಇವು ಭಾರತದ ಅತ್ಯುನ್ನತ ನಾಗರಿಕ ಗೌರವಗಳು. ಅದರಲ್ಲಿ 3ನೇ ಮತ್ತು 4ನೇ ನಾಗರಿಕ ಗೌರವವನ್ನು ಪಡೆದಂತ ಖ್ಯಾತ ಪಂಡಿತರಾದಂತಹ ದೇವವ್ರತ ಚೌಧರಿ ಅವರು ನಿಧನರಾಗಿರ್ತಾರೆ. ಅವರು ಶಿಕ್ಷಕರು ಮತ್ತು ಬರಹಗಾರರ ಜೊತೆ 6 ಪುಸ್ತಕಗಳನ್ನ ರಚನೆ ಮಾಡಿರ್ತಾರೆ. ಜೊತೆಗೆ ರಾಗ ಸಂಯೋಜನೆಯನ್ನ ಕೂಡ ಮಾಡ್ತಾ ಇದ್ರು. ಈ ಒಂದು ಮಾಹಿತಿಗಳನ್ನ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ನೀವು ಪಡ್ಕೋಬಹುದು. ರವಿಶಂಕರ್ ಅವರು ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಟಿ ರವಿಶಂಕರ್ ಅವರು ನೇಮಕವಾಗಿದ್ದಾರೆ. ಕೇಂದ್ರ ಸರ್ಕಾರದ ನೇಮಕ ಸಮಿತಿ ಈ ಒಂದು ಆದೇಶವನ್ನ ಪ್ರಕಟ ಮಾಡಿರುತ್ತದೆ. ಶಂಕರ್ ಅವರು ಕಳೆದ ತಿಂಗಳು ನಿವೃತ್ತರಾದಂತಹ ಡೆಪ್ಯೂಟಿ ಗವರ್ನರ್ ಆದಂತಹ PB ಕೊನುಂಗೋ ಅವರ ಸ್ಥಾನವನ್ನ ತುಂಬುತ್ತಾರೆ. 4 ಜನ ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ, ನಿಮ್ಗೆಲ್ಲ ಗೊತ್ತಿರ್ತದೆ. ಅದರಲ್ಲಿ ಒಬ್ಬರು ಕಳೆದ ತಿಂಗಳು ನಿವೃತ್ತರಾಗಿದ್ರು. ಅವರ ಸ್ಥಾನಕ್ಕೆ ಈಗ ಟಿ ರವಿಶಂಕರ್ ಅವರನ್ನ ನೇಮಕ ಮಾಡಲಾಗಿದೆ. ಶಂಕರ್ ಅವರು 1990ರ ಸೆಪ್ಟೆಂಬರ್ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರಿಸರ್ಚ್ ಆಫೀಸರ್ ಆಗಿ ಸೇರ್ಪಡೆಗೊಂಡಿದ್ದಾರೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ ಮತ್ತು ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೂಪ್ ನಿಂದ ಡೆವಲಪ್ಮೆಂಟ್ ಪ್ಲಾನಿಂಗ್ ವಿಷಯದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದಾರೆ. 3 ಮೇ 2021 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನ ಜಗತ್ತಿನಾದ್ಯಂತ ಆಚರಿಸ್ತಿದ್ವಿ. ಈ ವರ್ಷದ ಥೀಮ್ ಇನ್ಫಾರ್ಮೇಶನ್ ಆಸ್ ಎ ಪಬ್ಲಿಕ್ ಗುಡ್ ಅನ್ನೋದು 2021ರ ವರ್ಲ್ಡ್ ಪ್ರೆಸ್ ಫ್ರೀಡಮ್ ದಿನದ ಧ್ಯೇಯ ವಾಕ್ಯವಾಗಿರ್ತದೆ. ಸ್ವಾತಂತ್ರ್ಯದ ಬಗ್ಗೆ ನಾವಿಲ್ಲಿ ಮಾತಾಡ್ತಿದ್ವಿ ಅಂತ ಹೇಳಿದ್ಮೇಲೆ ನಮ್ಮ ಸಂವಿಧಾನದ ಆರ್ಟಿಕಲ್ 19 ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ಆರ್ಟಿಕಲ್ 19 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ರೈಟ್ ಟು ಫ್ರೀಡಮ್. ನಮ್ಮ ಸಂವಿಧಾನದ ಆರ್ಟಿಕಲ್ 19ಕ್ಕೆ ಹೋದ್ರೆ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ನಿಮಗೆ ಉಲ್ಲೇಖ ಸಿಗುತ್ತೆ. ಈ ಸಂದರ್ಭದಲ್ಲಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ದಿನ ಅದನ್ನು ನಾವು ಜ್ಞಾಪಿಸ್ಕೋಬಹುದು. ಈ ಒಂದು ರಿಪೋರ್ಟ್ ಅನ್ನ, ಅಂದ್ರೆ ಈ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋ ಒಂದು ಸಂಸ್ಥೆ ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ನಾರ್ವೆ ದೇಶ ಅಗ್ರಸ್ಥಾನದಲ್ಲಿದೆ. ಭಾರತ 142ನೇ ಸ್ಥಾನದಲ್ಲಿ ಕಂಡುಬರ್ತದೆ. ಇಷ್ಟು ನಿಮಗೆ ಗೊತ್ತಿರಲಿ. ಇನ್ನು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಂತ ನಾವಿಲ್ಲಿ ನೋಡಿದ್ವಿ, ವಿಶ್ವಾದ್ಯಂತ ಆಚರಣೆ ಮಾಡ್ತಕ್ಕಂಥ ದಿನ. ಹಾಗೆ ನ್ಯಾಷನಲ್ ಪ್ರೆಸ್ ಡೇ ಅಂತ ಇದೆ ನಮ್ಮ ದೇಶದಲ್ಲಿ. ಭಾರತದಲ್ಲಿ ನ್ಯಾಷನಲ್ ಪ್ರೆಸ್ ಡೇ ಅಂತ 16 ನವೆಂಬರ್ ಅಂದು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ 16 ನವೆಂಬರ್ ರಾಷ್ಟ್ರೀಯ ಪತ್ರಿಕೋದ್ಯಮ ದಿನ ಅಥವಾ ಪ್ರೆಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಹಾಗೆ ನ್ಯಾಷನಲ್ ನ್ಯೂಸ್ ಪೇಪರ್ ಡೇ ಅಂತ ಪ್ರತಿ ವರ್ಷ 29 ಜನವರಿ ಎಂದು ಆಚರಣೆ ಮಾಡ್ತಾರೆ. ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಲಿ. ಪ್ರಶ್ನೋತ್ತರಗಳು. ವಿಶ್ವ ನಗುವಿನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ವೆನ್ ಇಸ್ ವರ್ಲ್ಡ್ ಲಾಫ್ಟರ್ ಡೇ ಸೆಲೆಬ್ರೇಟೆಡ್? ಪ್ರಶ್ನೆಗೆ ಸರಿಯಾದಂತ ಉತ್ತರ 2 ಮೇ ವಿಶ್ವ ನಗುವಿನ ದಿನವನ್ನ ಆಚರಣೆ ಮಾಡಲಾಯಿತು. ನಗು ಮತ್ತು ಅದರ ಗುಣಪಡಿಸುವ ಪ್ರಯೋಜನಗಳು, ಅಂದ್ರೆ ನಗುವಿನ ಗುಣಪಡಿಸುವಂತಹ ಔಷಧದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮೇ ಮೊದಲ ಭಾನುವಾರ ವಿಶ್ವ ನಗು ದಿನವನ್ನು ಆಚರಿಸ್ತಾರೆ. ಪ್ರತಿ ವರ್ಷ ಕೂಡ ಮೇ ತಿಂಗಳ ಮೊದಲ ಭಾನುವಾರ ಆಚರಿಸ್ತಾರೆ. ಈ ವರ್ಷ 2021ರಲ್ಲಿ ಮೊದಲ ಭಾನುವಾರ 2ನೇ ತಾರೀಕು ಬಂದಿದೆ, ಹಾಗಾಗಿ ಆಚರಣೆ ಮಾಡಿರ್ತಾರೆ. ವಿಶ್ವ ನಗುವಿನ ದಿನದ ಚಳುವಳಿಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಮದನ್ ಕಟಾರಿಯಾ ಅವರ ದೀಕ್ಷೆ ನಂತರ ವಿಶ್ವ ನಗುವಿನ ದಿನವನ್ನ ಮೊದಲನೇ ಬಾರಿಗೆ ಮೇ 10ನೇ ತಾರೀಕು 1998ರಂದು ಮುಂಬೈನಲ್ಲಿ ಆಚರಣೆ ಮಾಡಲಾಗಿತ್ತು. ಸರಿನಾ? ಅಂದ್ರೆ ಆವಾಗ ಸಂಡೇ ಅಂತ ಹೇಳಿದ್ರು. ಮೊದಲನೇ ವಾರದ ಸಂಡೇ ಆಚರಣೆ ಮಾಡ್ತಾರೆ. ಬಾಂಡ್
ಫೈನಾನ್ಸ್ ವರದಿ ಪ್ರಕಾರ, ಬ್ರ್ಯಾಂಡ್ ಫೈನಾನ್ಸ್ ವರದಿ ಪ್ರಕಾರ LIC ಜಾಗತಿಕವಾಗಿ ಅತ್ಯಂತ ಮೌಲ್ಯಯುತವಾದ ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿದೆ. ಹಾಗಿದ್ರೆ ಆ ಅಂಕೆ ಎಷ್ಟನೇ ಅತ್ಯುನ್ನತ ಜಾಗತಿಕ ಮೌಲ್ಯಯುತ ಬ್ರ್ಯಾಂಡ್ ಆಗಿ LIC ಹೊರಹೊಮ್ಮಿದೆ? ಅಕಾರ್ಡಿಂಗ್ ಟು ದ ಬ್ರ್ಯಾಂಡ್ ಫೈನಾನ್ಸ್ ರಿಪೋರ್ಟ್, ವಿಚ್ ನಂಬರ್ ಹ್ಯಾಸ್ LIC ಬಿಕಮ್ ದ ಮೋಸ್ಟ್ ವ್ಯಾಲ್ಯುಬಲ್ ಬ್ರ್ಯಾಂಡ್ ಗ್ಲೋಬಲಿ? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸರಿಯಾದ ಉತ್ತರ, ವಿಶ್ವಾದ್ಯಂತ ಬ್ರ್ಯಾಂಡ್ ಫೈನಾನ್ಸ್ ರಿಪೋರ್ಟ್ನ ಪ್ರಕಾರ 10ನೇ ಸ್ಥಾನದಲ್ಲಿ ಕಂಡುಬರುತ್ತದೆ. ಹೆಚ್ಚು ಮೌಲ್ಯಯುತ ಭಾರತೀಯ ವಿಮಾ ಬ್ರ್ಯಾಂಡ್ ಆಗಿ LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 10ನೇ ಸ್ಥಾನದಲ್ಲಿದೆ. ಜೊತೆಗೆ ಅತ್ಯಂತ ಪ್ರಬಲ ಭಾರತೀಯ ವಿಮಾ ಬ್ರ್ಯಾಂಡ್ ಬಂದ್ರೆ LIC 3ನೇ ಸ್ಥಾನದಲ್ಲಿ ಕಂಡು ಬರ್ತದೆ. ಜಗತ್ತಿನಲ್ಲಿ ಅತ್ಯುನ್ನತ ಜಾಗತಿಕ ವಿಮಾ ಬ್ರ್ಯಾಂಡ್ ಯಾವ್ದಪ್ಪ ಅಂದ್ರೆ ಪಿಗಾನ್ ಇನ್ಶೂರೆನ್ಸ್ ಅಂತ ಚೀನಾದು ಅಗ್ರಸ್ಥಾನದಲ್ಲಿದೆ. ಹಾಗೆ ಅತ್ಯಂತ ಪ್ರಬಲ ಜಾಗತಿಕ ವಿಮಾ ಬ್ರ್ಯಾಂಡ್ ಯಾವುದು ಅಂದ್ರೆ ಪೋಸ್ಟ್ ಇಟಾಲಿಯನ್ ಅಂತ ಇಟಾಲಿ ದೇಶದ್ದು, ಇದು ಕೂಡ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು. ಮೌಲ್ಯಯುತ ಅಂತ ಬಂದ್ರೆ ವಿಶ್ವಾದ್ಯಂತ LIC 10ನೇ ಸ್ಥಾನದಲ್ಲಿ ಬರ್ತದೆ. ಭಾರತದಲ್ಲಿ ಅತ್ಯಂತ ಪ್ರಬಲ ಅಂತ ಬಂದ್ರೆ LIC 3ನೇ ಸ್ಥಾನದಲ್ಲಿ ಬರ್ತದೆ. ಕೋವಿಡ್ ನಿರ್ವಹಣೆಗಾಗಿ ಏಕೀಕೃತ ಆಜ್ಞಾ ಕೇಂದ್ರವನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ಸ್ಟಾರ್ಟೆಡ್ ಎ ಯೂನಿಫೈಡ್ ಕಮಾಂಡ್ ಸೆಂಟರ್ ಫಾರ್ ಕೋವಿಡ್ ಮ್ಯಾನೇಜ್ಮೆಂಟ್? ಸರಿಯಾದ ಉತ್ತರ, ತಮಿಳುನಾಡು. ಕೋವಿಡ್-19 ನಿರ್ವಹಣೆಗೆ ತಮಿಳುನಾಡು ಸರ್ಕಾರ ಏಕೀಕೃತ ಆಜ್ಞಾ ಕೇಂದ್ರವನ್ನ ಶುಕ್ರವಾರ ಪ್ರಾರಂಭ ಮಾಡಿದ್ದು, ಸ್ಥಳೀಯ ಪರಿಸ್ಥಿತಿಗಳಿಗೆ ತಕ್ಕಂತೆ ಹಾಗೂ ಅಲ್ಲಿ ಕಂಡುಬರ್ತಕ್ಕಂಥ ಸವಾಲುಗಳಿಗೆ ತಕ್ಕಂತೆ ಜಿಲ್ಲೆಗಳಲ್ಲಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಾಗಿ ಅವರು ತಿಳಿಸಿರ್ತಾರೆ. ರಾಜ್ಯಪಾಲರು ಬನ್ವಾರಿಲಾಲ್ ಪುರೋಹಿತ್, ರಾಜಧಾನಿ ಚೆನ್ನೈ. ಮುಂದಿನ ಪ್ರಶ್ನೆ, MSME ಇದಕ್ಕೆ ಅಗತ್ಯವಾದ ಆರ್ಥಿಕ ನೆರವು ನೀಡಲು ಉಸಿರಾಟ ಮತ್ತು ಚೇತರಿಕೆ ಯೋಜನೆಗಳನ್ನ ಪ್ರಾರಂಭ ಮಾಡಿದಂತವ್ರು ಯಾರು? Who has started breathing and recovery schemes to provide necessary financial support to MSME? ಸರಿಯಾದ ಉತ್ತರ ಸಿಡ್ಬಿ ಅಂದ್ರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಅಂತ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸಿಡ್ಬಿ ಸ್ಥಾಪನೆಯಾಗಿದ್ದು 2 ಏಪ್ರಿಲ್ 1990ರಂದು ಲಕ್ನೋದಲ್ಲಿ ಕೇಂದ್ರ ಕಚೇರಿ ಇದೆ. ಇವರು ಫೈನಾನ್ಷಿಯಲಿ ಸಹಾಯ ಮಾಡೋದಕ್ಕೋಸ್ಕರ ಫೈನಾನ್ಷಿಯಲಿ ಸಪೋರ್ಟ್ ಅನ್ನ ಕೊಟ್ಟು ಆರ್ಥಿಕವಾಗಿ ಪುನಶ್ಚೇತನಗೊಳಿಸೋದಕ್ಕೆ MSMEಗಳನ್ನ ಮುಂದೆ ಬಂದಿರ್ತದೆ. MSME ಅಂದ್ರೆ ಸೂಕ್ಷ್ಮ ಮತ್ತು ಸಣ್ಣ ಹಾಗೂ ಮಧ್ಯಮ ಉದ್ಯಮ ಅಂತ ಕರಿತೀವಿ. ಭಾರತ ಸರ್ಕಾರದ ಒಂದು ಪ್ರಮುಖವಾದ ಶಾಖೆ ಇದು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯ ಅಂತ ಕರೀತಾರೆ. ಇತ್ತೀಚೆಗೆ ನಿಧನರಾದಂತ ಕಾನುಪ್ರಿಯ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ರೀಸೆಂಟ್ಲಿ ಪಾಸ್ಡ್ ಅವೇ ಕಾನುಪ್ರಿಯ ವಾಸ್ ಅ ಫೇಮಸ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಫೀಲ್ಡ್? ಅವರೊಬ್ಬರು ಪ್ರಖ್ಯಾತ ಆಂಕರ್ ಆಗಿದ್ರು. ಟಿವಿ ನಟ, ನಿರೂಪಕ ಕಾನುಪ್ರಿಯ ಅವರು ಕೋವಿಡ್-19 ಕಾರಣದಿಂದ ಏಪ್ರಿಲ್ 30ರಂದು ನಿಧನರಾಗುತ್ತಾರೆ. ಆಸ್ಪತ್ರೆಗಳಲ್ಲಿ ಆಮ್ಲಜನಕ ವ್ಯರ್ಥವಾಗುವುದನ್ನ ತಡೆಯುವುದಕ್ಕೆ ಆಮ್ಲಜನಕ ದಾದಿಯರನ್ನ ನೇಮಕ ಮಾಡಿದಂತ ರಾಜ್ಯ ಸರ್ಕಾರ ಯಾವುದು? ವಿಚ್ ಸ್ಟೇಟ್ ಹ್ಯಾಸ್ ಡಿಸೈಡೆಡ್ ಟು ಅಪಾಯಿಂಟ್ ಆಕ್ಸಿಜನ್ ನರ್ಸಸ್ ಟು ಪ್ರಿವೆಂಟ್ ವೇಸ್ಟೇಜ್ ಆಫ್ ಆಕ್ಸಿಜನ್ ಇನ್ ಹಾಸ್ಪಿಟಲ್? ಸರಿಯಾದ ಉತ್ತರ, ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಿಮಗೆ ಕಂಡು ಬಂದಿರೋಂಗೆ ಕೋವಿಡ್ ಕೇಸಸ್ ತುಂಬಾ ಹೆಚ್ಚಾಗಿತ್ತು. ತದನಂತರ ಕಂಟ್ರೋಲ್ ತರಲಾಯಿತು. ಸೊ ಹೊಸ ಇನಿಷಿಯೇಟಿವ್ಸ್ ನ ತರೋ ಮೂಲಕ ಕೋವಿಡ್ ಅನ್ನ ಕಂಟ್ರೋಲ್ ಮಾಡೋ ಪ್ರಯತ್ನವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಅಲ್ಲಿಯ ಮುಖ್ಯಮಂತ್ರಿಗಳು ಉದ್ಧವ್ ಠಾಕ್ರೆ ಆಕ್ಸಿಜನ್ ಮಟ್ಟ ಏನಿರ್ತದೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ವ್ಯರ್ಥ ಆಗದೆ ಇರಲಿ ಅಂತ ಹೇಳಿ, ವೇಸ್ಟೇಜ್ ಆಫ್ ಆಕ್ಸಿಜನ್ ಆಗದೆ ಇರಲಿ ಅಂತ ಹೇಳಿ ಆಕ್ಸಿಜನ್ ನರ್ಸಸ್ ಅಂತ ಆಮ್ಲಜನಕವನ್ನ ರಕ್ಷಣೆ ಮಾಡೋದಕ್ಕೆ ರೀಸೆಂಟ್ ಆಗಿ ದಾದಿಯರನ್ನ ಆಸ್ಪತ್ರೆಗಳಲ್ಲಿ ನೇಮಕ ಮಾಡಿರ್ತಾರೆ. ರಾಜ್ಯಪಾಲರು ಭಗತ್ ಸಿಂಗ್ ಕಶೂರಿ, ರಾಜಧಾನಿ ಮುಂಬೈ. ಬೆನಿನ್ ಕಂಚಿನ ಉಪ್ಪು ಕಲಾಕೃತಿಗಳನ್ನ ನೈಜೀರಿಯಾಗೆ ಹಿಂತಿರುಗಿಸುವುದಾಗಿ ಘೋಷಣೆ ಮಾಡಿದಂತ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ಅನೌನ್ಸ್ ದ ರಿಟರ್ನ್ ಆಫ್ ಬೆನಿನ್ ಬ್ರೋನ್ಸ್ ಸಾಲ್ಟ್ ಆರ್ಟಿಫ್ಯಾಕ್ಟ್ಸ್ ಟು ನೈಜೀರಿಯಾ? ಸರಿಯಾದ ಉತ್ತರ, ಜರ್ಮನಿಯ ಕುಲಪತಿಗಳು ಏಂಜೆಲ್ ಮಾರ್ಕೆಲ್, ಜರ್ಮನಿಯ ರಾಜಧಾನಿ ಬರ್ಲಿನ್, ಜರ್ಮನಿಯ ಕರೆನ್ಸಿ ಯೂರೋ, ಜರ್ಮನಿಯ ಜನಸಂಖ್ಯೆ 8.3 ಕೋಟಿ 2019ರ ಯೂರೋ ಸ್ಪಾಟ್ನ ವರದಿ ಪ್ರಕಾರ. ಮುಂದಿನ ಪ್ರಶ್ನೆ, ಅಲ್ಬೇನಿಯಾದಲ್ಲಿ ಜಂಟಿ ಮಿಲಿಟರಿ ವ್ಯಾಯಾಮವಾದಂತಹ ಡಿಫೆಂಡರ್ ಯುರೋಪ್ 2021 ಪ್ರಾರಂಭ ಮಾಡಿದಂತಹ ಸಂಸ್ಥೆ ಯಾವುದು? ಡಿಫೆಂಡರ್ ಯುರೋಪ್ 21 ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಅನ್ನ ಆರ್ಗನೈಸ್ ಮಾಡ್ತಕ್ಕಂಥ ಸಂಸ್ಥೆ ನ್ಯಾಟೋ, ನಾರ್ತ್ ಅಟ್ಲಾಂಟಿಕಾ ಟ್ರೀಟಿ ಆರ್ಗನೈಸೇಷನ್ ಅಂತ ಕರಿತೀವಿ. NATO, ನಾರ್ತ್ ಅಟ್ಲಾಂಟಿಕಾ ಟ್ರೀಟಿ ಆರ್ಗನೈಸೇಷನ್, ಉತ್ತರ ಅಟ್ಲಾಂಟಿಕಾ ಒಪ್ಪಂದ ಸಂಸ್ಥೆ ಅಂತ ಕರಿತೀವಿ. 30 ಯುರೋಪಿಯನ್ ಮತ್ತು ಉತ್ತರ ಅಮೆರಿಕ ದೇಶಗಳ ನಡುವಿನ ಒಂದು ಅಂತರ್ ಸರ್ಕಾರಿ ಮಿಲಿಟರಿ ಮೈತ್ರಿ ಇದಾಗಿರ್ತದೆ.
ಈ ಒಂದು ಸಂಸ್ಥೆ ಫಾರ್ಮ್ ಆಗಿದ್ದು 4 ಏಪ್ರಿಲ್ 1949ರಂದು ಈ ಒಂದು ಸಂಸ್ಥೆ ನ್ಯಾಟೋ ಅನ್ನೋದು ಫಾರ್ಮ್ ಆಗಿರ್ತದೆ. ಈ ನ್ಯಾಟೋ ಸಂಸ್ಥೆ ಪ್ರಾರಂಭ ಆಗದಂಥದ್ದು ನಿಮಗೆ ಗೊತ್ತಾಗಿದೆ. ವಾಷಿಂಗ್ಟನ್ DC ಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಸ್ಥಾಪನೆ ಆದಂತಹ ಸ್ಥಳ ವಾಷಿಂಗ್ಟನ್ DC. ಈ ಪ್ರಧಾನ ಕಚೇರಿ ಬೆಲ್ಜಿಯಂ ದೇಶದ ಬ್ರಸೆಲ್ಸ್ ಅಲ್ಲಿ ಕಂಡುಬರ್ತದೆ. ಸೊ ಮುಂದಿನ ಪ್ರಶ್ನೆ, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚಾರ್ಜ್ d'affaires ಅಟ್ US ಎಂಬಸಿ ಇನ್ ನ್ಯೂ ಡೆಲ್ಲಿ? ನವದೆಹಲಿಯ US ರಾಯಭಾರಿ ಕಚೇರಿಯಲ್ಲಿ ಜಾರ್ಜ್ d'affaires ನೇಮಕಗೊಂಡಂತವರ ಹೆಸರು ಡೇನಿಯಲ್ ಸ್ಮಿತ್. ಮೇ 1ರಂದು ಯಾವ ರಾಜ್ಯವು ತನ್ನ ರಾಜ್ಯ ದಿನವನ್ನ ಅಂದ್ರೆ ಸ್ಟೇಟ್ ಹುಡ್ ಡೇ ಅಂತ ಕರಿತೀವಿ ಅದನ್ನ ಆಚರಣೆ ಮಾಡಿಕೊಂಡಿದೆ? ಸಂಸ್ಥಾಪನಾ ದಿನ ಅಂತ ಕೂಡ ಕರಿಬಹುದು. ಗುಜರಾತ್ ಮೇ 1ನೇ ತಾರೀಕು ತನ್ನ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡಿಕೊಂಡಿದೆ. 1 ಮೇ 1960ರಂದು ಗುಜರಾತ್ ರಾಜ್ಯ ಸ್ಥಾಪನೆ ಆಗುತ್ತೆ. ರಾಜಧಾನಿ ಗಾಂಧಿನಗರ. ರಾಜ್ಯಪಾಲರು ಆಚಾರ್ಯ ದೇವ್ವ್ರತ್. ಮುಖ್ಯಮಂತ್ರಿಗಳು ವಿಜಯ್ ರೂಪಾನಿ. ಇತ್ತೀಚೆಗೆ ಯಾವ ಕಂಪನಿಯ ಅಧ್ಯಕ್ಷರು ಮಹಾರಾಷ್ಟ್ರದಲ್ಲಿ ಆಕ್ಸಿಜನ್ ಆನ್ ವೀಲ್ಸ್ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ? ರೀಸೆಂಟ್ಲಿ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಪನಿ ಹ್ಯಾಸ್ ಸ್ಟಾರ್ಟೆಡ್ ಆಕ್ಸಿಜನ್ ಆನ್ ವೀಲ್ಸ್ ಪ್ರಾಜೆಕ್ಟ್ ಇನ್ ಮಹಾರಾಷ್ಟ್ರ? ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋದ ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದೆ ಇದನ್ನ. ಮಹೀಂದ್ರಾ ಗ್ರೂಪ್ನ ಸ್ಥಾಪಕರಾದಂತಹ ಆನಂದ್ ಮಹೀಂದ್ರಾ ಅವರು ಈ ಒಂದು ಆಕ್ಸಿಜನ್ ಆನ್ ವೀಲ್ಸ್ ಅನ್ನೋ ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ. ಆಕ್ಸಿಜನ್ ಸಿಲಿಂಡರ್ ಗಳನ್ನ ತಲುಪಿಸುವಲು ಕಂಪನಿ ಸುಮಾರು 70 ಬೊಲೆರೋ ಪಿಕಪ್ ಟ್ರಕ್ ಗಳಲ್ಲಿ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಿಕೊಡುತ್ತಿದೆ. ಮಹೀಂದ್ರಾ ಗ್ರೂಪ್ನ ಅಧ್ಯಕ್ಷರಾದಂತ ಆನಂದ್ ಮಹೀಂದ್ರಾ ಅವರು ಅಧಿಕೃತವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇತ್ತೀಚೆಗೆ ಕರೆನ್ ನ್ಯಾಷನಲ್ ಲಿಬರೇಷನ್ ಆರ್ಮಿ ಥಾಯ್ ಗಡಿಯ ಬಳಿ ಮಿಲಿಟರಿ ಹೊರಟಾಣೆ ವಶಪಡಿಸಿಕೊಂಡಿದೆ. ಇದು ಯಾವ ದೇಶದ ಸಶಸ್ತ್ರ ಜನಾಂಗೀಯ ಗುಂಪಾಗಿದೆ? ಸರಿಯಾದ ಉತ್ತರ ಮಯನ್ಮಾರ್ನ ಒಂದು ಸಶಸ್ತ್ರ ಜನಾಂಗೀಯ ಗುಂಪು ಇದಾಗಿರ್ತದೆ. ನ್ಯಾಷನಲ್ ಲಿಬರೇಷನ್ ಆರ್ಮಿ ಥಾಯ್ ಅಂತ ಇದನ್ನ ಕರೀತಾರೆ. ಮಯನ್ಮಾರ್ನ ರಾಜಧಾನಿ ನಾಯ್ಪಟಾವ್. ಕರೆನ್ಸಿ ಮಯನ್ಮಾರ್ನ ಕಟಾಯ್. ಅಧಿಕೃತ ಭಾಷೆ ಬರ್ಮೀಸ್. ಮಯನ್ಮಾರ್ನ ಬರ್ಮಾ ಅಂತ ಕೂಡ ಕರೀತಿದ್ರು ಹಿಂದೆ. ಕೆಲಸ ಮಾಡುವ ವೃತ್ತಿಪರ ಪತ್ರಕರ್ತರನ್ನ ಮುಂಚೂಣಿ ಕೋವಿಡ್ ಯೋಧರು ಎಂದು ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ? Which state government has declared working professional journalists as frontline COVID warriors? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ ಸರ್ಕಾರ. ಒಡಿಸ್ಸಾದ ಮುಖ್ಯಮಂತ್ರಿಗಳಾದಂಥ ನವೀನ್ ಪಟ್ನಾಯಕ್ ಅವರು ವೃತ್ತಿಪರ ಪತ್ರಕರ್ತರನ್ನ ಅಂದ್ರೆ ರೆಗ್ಯುಲರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ವೃತ್ತಿಪರ ಪತ್ರಕರ್ತರನ್ನ ಮುಂಚೂಣಿ ಕೋವಿಡ್ ಯೋಧರು, ಫ್ರಂಟ್ ಲೈನ್ ಕೋವಿಡ್ ವಾರಿಯರ್ಸ್ ಅಂತ ಕರೆದಿದ್ದಾರೆ. ಒಡಿಸ್ಸಾದ ರಾಜ್ಯಪಾಲರು ಗಣೇಶ್ ಲಾಲ್. ರಾಜಧಾನಿ ಭುವನೇಶ್ವರ. ಇತ್ತೀಚೆಗೆ ನಿಧನರಾದಂಥ ಮಂಜೂರ್ ಎಹ್ತೆಶಾಮ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ರೀಸೆಂಟ್ಲಿ ಪಾಸ್ಡ್ ಅವೇ ಮಂಜೂರ್ ಎಹ್ತೆಶಾಮ್ ವಾಸ್ ಅ ಫೇಮಸ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಫೀಲ್ಡ್? ಲಿಟರೇಚರ್, ಸಾಹಿತ್ಯದಲ್ಲಿ ಇವರು ಸಾಧನೆಯನ್ನ ಮಾಡಿದ್ರು. ಮಂಜೂರ್ ಅವರು 3 ಏಪ್ರಿಲ್ 1948ರಂದು ಜನ್ಮ ತಾಳಿರ್ತಾರೆ. 26 ಏಪ್ರಿಲ್ 2021ರಂದು ಇವರು ನಿಧನರಾಗಿರ್ತಾರೆ. ಸ್ವತಂತ್ರ ಭಾರತದಲ್ಲಿ ಭಾರತೀಯ ಮುಸ್ಲಿಂ ಸಮುದಾಯದ ಜೀವನವನ್ನ ಚಿತ್ರಿಸಲು ಹೆಸರುವಾಸಿಯಾದಂತ ಖ್ಯಾತ ಹಿಂದಿ ಸಾಹಿತಿ ಆಗಿರ್ತಾರೆ. ಸೊ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರೈಲ್ವೆ ಮಂಡಳಿಯ ನೂತನ ಸದಸ್ಯರಾಗಿ ಯಾರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಂಜಯ್ ಮೊಹಂತಿ ಅವರು ರೈಲ್ವೆ ಮಂಡಳಿಯ ನೂತನ ಸದಸ್ಯರಾಗಿ ಅಧಿಕಾರವನ್ನ ವಹಿಸಿಕೊಂಡಿರ್ತಾರೆ. ರೈಲ್ವೆ ಮಂಡಳಿ ಬಗ್ಗೆ ಮಾತಾಡಬೇಕಾದ್ರೆ ಇದರ ಪ್ರೆಸಿಡೆಂಟ್ ಸಿಇಒ ಅಂದ್ರೆ ರೈಲ್ವೆ ಮಂಡಳಿಯ ಅಧ್ಯಕ್ಷರು ಈ ವರ್ಷ 1 ಜನವರಿ 2021ರಿಂದ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಸುನೀತ್ ಶರ್ಮಾ. ಇದು ಸ್ಥಾಪನೆಯಾಗಿದ್ದು ಮಾರ್ಚ್ 1905ರಲ್ಲಿ. ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಪೋಷಕ ಸಂಸ್ಥೆ ರೈಲ್ವೆ ಸಚಿವಾಲಯ. ಪಿಯೂಷ್ ಗೋಯಲ್ ಪ್ರಸ್ತುತ ರೈಲ್ವೆ ಖಾತೆ ಸಚಿವರಾಗಿರ್ತಾರೆ. ಚುನಾಯಿತ ಸರ್ಕಾರದ ಮೇಲೆ ಯಾವ ಯುಟಿ ಅಂದ್ರೆ ಯೂನಿಯನ್ ಟೆರಿಟರಿ, ಯುಟಿಯ ಲೆಫ್ಟಿನೆಂಟ್ ಗವರ್ನರ್ ಈಗ ಪ್ರಾಮುಖ್ಯತೆಯನ್ನು ಹೊಂದಿರುತ್ತಾರೆ? ದ ಲೆಫ್ಟಿನೆಂಟ್ ಗವರ್ನರ್ ಆಫ್ ವಿಚ್ ಯೂನಿಯನ್ ಟೆರಿಟರಿ ವಿಲ್ ನೌ ಹ್ಯಾವ್ ಪ್ರೈಮಸಿ ಓವರ್ ದ ಎಲೆಕ್ಟೆಡ್ ಗವರ್ನಮೆಂಟ್? ದೆಹಲಿ. ಚುನಾಯಿತ ಸರ್ಕಾರದ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ಆದ ಪ್ರಾಮುಖ್ಯತೆ ನೀಡುವಂತಹ ದೆಹಲಿ ರಾಷ್ಟ್ರೀಯ ರಾಜಧಾನಿ ತಿದ್ದುಪಡಿ ಕಾಯ್ದೆಗೆ ಒಂದು ಅದು ಸಿಕ್ಕಿರ್ತದೆ 2021ರಲ್ಲಿ. ಈ ಒಂದು ತಿದ್ದುಪಡಿಗೆ ಜಾರಿ ಬಂದಿರ್ತದೆ.
ರಾಷ್ಟ್ರೀಯ ರಾಜಧಾನಿ ರಚನೆಯಾಗಿದ್ದು ಯಾವಾಗ ಅಂದರೆ 1 ಫೆಬ್ರವರಿ 1992ರಂದು, ಅಂದರೆ ರಾಷ್ಟ್ರೀಯ ರಾಜಧಾನಿಯ ಮಾನ್ಯತೆ ಸಿಕ್ಕಿತ್ತು. ಈಗ ಪ್ರೆಸೆಂಟ್ ಅಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ, ಅದರ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್. ಜಪಾನಿನ ಸ್ಪೋರ್ಟ್ಸ್ ವೇರ್ ಬ್ರ್ಯಾಂಡ್ ಆದಂತಹ ಏರ್ಸಿಸ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಇತ್ತೀಚೆಗೆ ನೇಮಕಗೊಂಡ ಭಾರತೀಯ ಕ್ರಿಕೆಟ್ ಆಟಗಾರರ ಹೆಸರೇನು? ರವೀಂದ್ರ ಜಡೇಜಾ. ಚಿಲ್ಲರೆ ವ್ಯಾಪಾರಿಗಳಿಗಾಗಿ ಡಿಜಿಟಲ್ ಮತ್ತು ಸಂಪರ್ಕವಿಲ್ಲದ ಅಂದರೆ ಕಾಂಟ್ಯಾಕ್ಟ್ಲೆಸ್ ಅಂತ, ಡಿಜಿಟಲ್ ಮತ್ತು ಕಾಂಟ್ಯಾಕ್ಟ್ಲೆಸ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಆದಂಥ ಮರ್ಚೆಂಟ್ ಸ್ಟ್ಯಾಕ್ ಅನ್ನ ಪ್ರಾರಂಭ ಮಾಡಿದಂಥ ಬ್ಯಾಂಕ್ ಯಾವುದು? ICICI ಬ್ಯಾಂಕ್ ಅವರು ವಿಶೇಷವಾಗಿ ಚಿಲ್ಲರೆ ವ್ಯಾಪಾರಿಗಳಿಗೆ ಡಿಜಿಟಲ್ ಮತ್ತು ಕಾಂಟ್ಯಾಕ್ಟ್ಲೆಸ್ ಬ್ಯಾಂಕಿಂಗ್ ವೇದಿಕೆಗೆ ಸಹಾಯ ಆಗಲಿ ಅಂತ ಮರ್ಚೆಂಟ್ ಸ್ಟ್ಯಾಕ್ ಅನ್ನೋ ನೂತನ ಅಭಿಯಾನಕ್ಕೆ ಕೈ ಹಾಕಿರ್ತಾರೆ. ICICI ಬ್ಯಾಂಕ್ ಲಿಮಿಟೆಡ್ ಏನಿದೆ, ಇದು ಖಾಸಗಿ ಒಡೆತನದ ಭಾರತೀಯ ಅಭಿವೃದ್ಧಿ ಹಣಕಾಸು ಸಂಸ್ಥೆ ಆಗಿದ್ದು ವಡೋದರಾದಲ್ಲಿ ನೋಂದಾಯಿತ ಕಚೇರಿ ಇದೆ ಮತ್ತು ಮಹಾರಾಷ್ಟ್ರದ ಮುಂಬೈನಲ್ಲಿ ಕೇಂದ್ರ ಕಚೇರಿ ಇದೆ. ಬ್ಯಾಂಕಿಗೆ ಟೆಲಿಕಾಂ ಸೇವೆಯನ್ನ ಸ್ಪರ್ಧಾತ್ಮಕ ದರದಲ್ಲಿ ಸ್ವೀಕರಿಸಲು BSNL ಜೊತೆ ಯಾವ ಬ್ಯಾಂಕು ಸಹಿ ಹಾಕಿದೆ? ವಿಚ್ ಬ್ಯಾಂಕ್ ಸೈನ್ಡ್ ಆನ್ MOU ಅಂದ್ರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಒಪ್ಪಂದ ವಿತ್ ದ BSNL ಟು ರಿಸೀವ್ಡ್ ಟೆಲಿಕಾಂ ಸರ್ವಿಸ್ ಫಾರ್ ದ ಬ್ಯಾಂಕ್ ಅಟ್ ಎ ಕಾಂಪಿಟೇಟಿವ್ ರೇಟ್? ಸರಿಯಾದ ಉತ್ತರ ಇಂಡಿಯನ್ ಬ್ಯಾಂಕ್. ಇಂಡಿಯನ್ ಬ್ಯಾಂಕ್ ಅನ್ನೋದು ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದ್ದು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬ್ಯಾಂಕಿಗೆ ಟೆಲಿಕಾಂ ಸೇವೆಯನ್ನ ಸ್ಪರ್ಧಾತ್ಮಕ ದರದಲ್ಲಿ ಪಡೆಯೋದಕ್ಕೆ ಇತ್ತೀಚೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಇಂಡಿಯನ್ ಬ್ಯಾಂಕ್ನ ಕೇಂದ್ರ ಕಚೇರಿ ಚೆನ್ನೈಯಲ್ಲಿದೆ. ಪದ್ಮಜಾ ಚುಂಡೂರು ಅವರು ಪ್ರಸ್ತುತ CEO ಆಗಿರ್ತಾರೆ. ಟೈಮ್ ಮ್ಯಾಗಝಿನ್ 2021ರ ಅತ್ಯಂತ ಪ್ರಭಾವಶಾಲಿ 100 ಕಂಪನಿಗಳ ಪಟ್ಟಿಯಲ್ಲಿ ಯಾವ ಲರ್ನಿಂಗ್ ಪ್ಲಾಟ್ಫಾರ್ಮ್ ಕಾಣಿಸಿಕೊಂಡಿದೆ? ವಿಚ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಹ್ಯಾಸ್ ಬಿನ್ ಫೀಚರ್ಡ್ ಇನ್ ಟೈಮ್ಸ್ ಮ್ಯಾಗಝಿನ್ 2021's list of 100 most influential companies? ಬೈಜೂಸ್. 2 ಭಾರತೀಯ ಸಂಸ್ಥೆಗಳು, ರಿಲಯನ್ಸ್ನ ಜಿಯೋ ಪ್ಲಾಟ್ಫಾರ್ಮ್ ಮತ್ತು ಲರ್ನಿಂಗ್ ಅಲ್ಲಿ ಬೈಜೂಸ್, ಇವೆರಡೂ ಕೂಡ ಟೈಮ್ಸ್ ಮ್ಯಾಗಝಿನ್ 2021ರ 100 ಅತ್ಯಂತ ಪ್ರಭಾವಶಾಲಿ ಕಂಪನಿಗಳ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿರ್ತವೆ. ಬೈಜೂಸ್ ಅನ್ನೋದು ಭಾರತೀಯ ಬಹುರಾಷ್ಟ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾಗಿದ್ದು ಭಾರತದ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಬೈಜೂಸ್ ರವಿಚಂದ್ರನ್ ಹಾಗೂ ದಿವ್ಯಾ ಗೋಕುಲ್ನಾಥ್ ಇಬ್ರು ಸೇರಿ 2011ರಲ್ಲಿ ಈ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ನಿನ್ನೆ ಪ್ರಶ್ನೆ, ಚಾಟ್ಲರ್ ಉತ್ತಮ ಸರ್ಕಾರಿ ಸೂಚ್ಯಂಕ 2021ರಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಸರಿಯಾದಂತ ಉತ್ತರ ಫಿನ್ಲ್ಯಾಂಡ್. ಉತ್ತರ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ ಸೇಮ್, ಬಟ್ ಭಾರತದ ರ್ಯಾಂಕಿಂಗ್ ಅನ್ನ ಕೇಳಲಾಗಿದೆ. ಚಾಟ್ಲರ್ ಉತ್ತಮ ಸರ್ಕಾರಿ ಸೂಚ್ಯಂಕ 2021ರಲ್ಲಿ ಭಾರತದ ಸ್ಥಾನ ಎಷ್ಟು? ಭಾರತದ ಸ್ಥಾನ ಎಷ್ಟು ಅಂತ 52, 49, 63, 81. ತಪ್ಪದೆ ನಿಮ್ಮ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಎಲ್ಲ ಮಾಹಿತಿಗಳು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಡಿಯೋದ ಬಲಭಾಗದ ಐ ಬಟನ್ ಇದೆ, ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ಲೇಲಿಸ್ಟ್ ಹೋಗಿ. ಜೊತೆಗೆ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ನಿಮಗೆ ಮತ್ತೆ ವಿಡಿಯೋಗಳ ಪ್ಲೇಲಿಸ್ಟ್ ಸಿಗುತ್ತೆ, ಅಲ್ಲೂ ಕೂಡ ನೋಡ್ಬೋದು. ನಮ್ಮ ಅಫಿಷಿಯಲ್ ವೆಬ್ಸೈಟ್ ಆದ sbkkannada.comಗೆ ಭೇಟಿ ಕೊಡಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ PDF ನೋಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಮತ್ತು ಅಫಿಷಿಯಲ್ ವೆಬ್ಸೈಟ್ ಜೊತೆಗೆ ಟೆಲಿಗ್ರಾಮ್ನ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.